ಅಲ್ಲಿ ರಾಹುಲ್ ಗಾಂಧಿ, ಇಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಮೋದಿ ಬಗ್ಗೆ ಹಗುರವಾಗಿ ಮಾತಾಡ್ತಾರೆ. ಇವರಿಗೆ ಯಾವ ನೈತಿಕತೆ ಇದೆ? ಮೋದಿ ಚಾಕ್ಲೇಟ್ ಬಗ್ಗೆ ಲೇವಡಿ ಮಾಡ್ತಾರೆ ಎಂದು ಕಲಬುರಗಿಯಲ್ಲಿ ಬಿಜೆಪಿ ಮಾಜಿ ಶಾಸಕರಾದ ರಾಜ್ಕುಮಾರ್ ಪಾಟೀಲ್ ತೇಲ್ಕೂರ್ ಅವರು ವಾಗ್ದಾಳಿ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದರು. ಎಲ್ಲರಿಗೂ ಸ್ವಾಗತ ಮಾಡ್ತಾರೆ. ಇದು ಯಾವುದೋ ಲಾಬಿಯಿಂದ ಸಿಕ್ಕದಲ್ಲ. ನರೇಂದ್ರ ಮೋದಿ ಅವರ ನಿರಂತರ ಭಾರತವನ್ನ ಜಗತ್ತಿನ ಮೊದಲನೇ ಸ್ಥಾನಕ್ಕೆ ತೆಗೆದುಕೊಂಡು ಹೋಗಬೇಕು ಅನ್ನುವಂಥ ಪ್ರಯತ್ನದ ಫಲವಾಗಿ ಇವತ್ತು ಇಡೀ ಜಗತ್ತು ಭಾರತದ ಕಡೆ ನೋಡ್ತಾ ಇದೆ. ಅದರ ಅಂಗವಾಗಿ ಜಗತ್ತಿನ 32 ದೇಶಗಳ ತನ್ನ ಅತ್ಯುನ್ನತ ಗೌರವವನ್ನು ಕೊಡಬೇಕು ಅಂತಾದರೆ ಅದು ಎಷ್ಟರ ಮಟ್ಟಿಗೆ ಇಡೀ ಜಗತ್ತಿನ ಮೇಲೆ ನರೇಂದ್ರ ಮೋದಿಜಿಯವರ ಪ್ರಭಾವ ಬೀರಿದೆ ಅನ್ನೋದನ್ನು ಅರ್ಥ ಮಾಡ್ಕೋಬೇಕಾಗತ್ತೆ. ಆದರೆ ಯಾವಾಗಲೂ ಕೂಡ ಚಸ್ಮಾ ಹಾಕ್ಕೊಂಡೇ ನೋಡುವಂಥ ಕಾಂಗ್ರೆಸ್ಸಿನ ನಾಯಕರು, ವಿಶೇಷವಾಗಿ ರಾಹುಲ್ ಗಾಂಧಿ, ಕಲಬುರಗಿಯಲ್ಲಿ ಪ್ರಿಯಾಂಕ ಖರ್ಗೆ, ಇವರು ಭಾರತ ದೇಶದ ಪ್ರಧಾನಮಂತ್ರಿಯ ವಿದೇಶ ಯಾತ್ರೆಯನ್ನು ಅಣುಕ ಮಾಡುವಂಥದ್ದಕ್ಕೆ ಮೀಸಲಿಡ್ತಾರಲ್ಲ, ಇವರಿಗೆ ಯಾವ ನೈತಿಕತೆ ಇದೆ? ಪ್ರಿಯಾಂಕ ಖರ್ಗೆ ಅವರೇ, ಮೋದಿಯವರು ಭಾರತ ದೇಶದಲ್ಲಿ ಉತ್ಪಾದನೆ ಆಗುವಂಥ ಒಂದು ಚಾಕ್ಲೇಟನ್ನು ಇಟ್ಲಿ ದೇಶದ ಪ್ರಧಾನಮಂತ್ರಿಗೆ ಅದನ್ನು ಗಿಫ್ಟ್ ಕೊಟ್ಟಿದ್ದಾರೆ ಅಂತ ಹೇಳಿದರೆ ಲೇವಡಿ ಮಾಡ್ತೀರಿ. ನಿಮ್ಮ ಆಡಳಿತದಲ್ಲಿ ನೆಹರು, ಇಂದಿರಾ ಗಾಂಧಿ, ರಾಜೀವ್ ಗಾಂಧಿ ಮತ್ತು ಮನಮೋಹನ್ ಸಿಂಗ್ ಅವರು ಈ ದೇಶದ ಭೂಭಾಗಗಳನ್ನು ಕೊಟ್ಟರಲ್ಲ. ಪಂಡಿತ್ ನೆಹರು ಅವರು ಜಮ್ಮು ಕಾಶ್ಮೀರದ POKಯನ್ನು ಬಿಟ್ಕೊಟ್ರು. ಚೀನಾಕ್ಕೆ ಅತ್ಯಂತ ದೊಡ್ಡ ಸ್ಥಳವನ್ನು ಬಿಟ್ಕೊಟ್ರು. ಇಂದಿರಾ ಗಾಂಧಿ ಇವತ್ತು ಶ್ರೀಲಂಕಾದ ಹತ್ರ ಇರುವಂಥ ಒಂದು ನಡುಗಡ್ಡೆಯನ್ನು ಬಿಟ್ಕೊಟ್ರು. ಇವತ್ತಿಗೂ ಕೂಡ ಭಾರತದ ಮೀನುಗಾರರು ಅಲ್ಲಿ ಹೋದರೆ ಅವರ ಜೀವಕ್ಕೆ ಭಯ ಇದೆ. ಭಾರತಕ್ಕೆ ಯಾವುದು ಕುತಂತ್ರ ಮತ್ತು ಭಾರತದ ವಿರೋಧ ಇದೆಯೋ ಅಂತ ಎಲ್ಲ ಪ್ರದೇಶಗಳನ್ನು ನೀವು ಬೇರೆ ದೇಶಕ್ಕೆ ಬಿಟ್ಕೊಟ್ರಿ ನಿಮ್ಮ ಪ್ರಧಾನಮಂತ್ರಿಗಳು. ಅದು ದೊಡ್ಡ ಗಿಫ್ಟಾ ನಿಮ್ಗಾಗಿದ್ರೆ? ಪ್ರಿಯಾಂಕ ಖರ್ಗೆ ಅವರೇ, ನೀವು ಉತ್ತರಿಸ್ಬೇಕು ಜನರಿಗೆ. ಮೆಲೋಡಿ ಚಾಕ್ಲೇಟ್ ಕೊಡೋದು ಅಂತ ಹೇಳಿದರೆ, ಮೆಲೋಡಿ ಚಾಕ್ಲೇಟ್ ಅದು ನಮ್ಮ ದೇಶದಲ್ಲಿ ಉತ್ಪಾದನೆ ಆಗಿರೋದು. ನಮ್ಮ ದೇಶದಲ್ಲಿರುವಂಥ ಎಲ್ಲ ಅತ್ಯುತ್ತಮವಾದ ಪ್ರಾಡಕ್ಟ್ಗಳನ್ನು ಇತರ ದೇಶಕ್ಕೆ ಹೋದಾಗ ಅಲ್ಲಿಯ ದೇಶದ ಮುಖ್ಯಸ್ಥರಿಗೆ ಕೊಡೋದು ಒಂದು ವಾಡಿಕೆ. ರೇಷ್ಮೆ ಸೀರೆಯನ್ನು ಕೊಂಡೊಯ್ದಿದ್ದಾರೆ. ಅಸ್ಸಾಂನ ಗುಡ್ಡಗಾಡು ಜನರ ಕಸೂತಿಯ ಕಾರ್ಯದ ಒಂದು ಶಾಲನ್ನು ಕೂಡ ಒಯ್ದಿದ್ದಾರೆ. ಈ ದೇಶದ ಆರಾಧ್ಯ ದೈವ ಭಗವದ್ಗೀತೆಯನ್ನು ಕೂಡ ತೆಗೆದುಕೊಂಡು ಹೋಗಿದ್ದಾರೆ. ನಿಮಗೆ ಅದು ಯಾವುದೂ ಕಣ್ಣಿಗೆ ಕಾಣೋದಿಲ್ಲ. ಆದರೆ ನರೇಂದ್ರ ಮೋದಿ ಅವರು ಕೊಟ್ಟಿರೋ ಮೆಲೋಡಿ ಚಾಕ್ಲೇಟ್ ಬಗ್ಗೆ ಟಿಂಗಲ್ ಉಡಾಯಿಸಿ ಮಾತಾಡ್ತೀರಿ ಈ ದೇಶದ ಪ್ರಧಾನಮಂತ್ರಿ ಬಗ್ಗೆ. ಅಂದರೆ ನಿಮಗೆ ಈ ದೇಶದ ಪ್ರಧಾನಮಂತ್ರಿ ಬಗ್ಗೆ ಆಗಲಿ ಈ ದೇಶದ ಬಗ್ಗೆ ಆಗಲಿ ನಿಮಗೆ ಗೌರವ ಇಲ್ಲ ಅನ್ನುವಂಥದ್ದನ್ನು ನಾನು ಹೇಳೋದಕ್ಕೆ ಇಚ್ಛೆ ಪಡ್ತೀನಿ. ಕರ್ನಾಟಕದಲ್ಲಿ ಏನೇನು ನಡೀತಾ ಇದೆ ಇವತ್ತು, ಹಿಜಾಬ್ ಮೇಲಿದ್ದಂಥ ಏನು ಶಾಲಾ ಕಾಲೇಜುಗಳಿಗೆ ಹಿಜಾಬನ್ನು ಹಾಕೊಂಡು ಹೋಗೋದನ್ನು ತಡೆ ಹಿಡಿದಂಥದ್ದನ್ನು ಅದನ್ನು ಬ್ಯಾನನ್ನು ರಿವೋಕ್ ಮಾಡ್ತಾರೆ. ಯಾವ ಕಾರಣಕ್ಕೆ? ಸ್ವಾಮಿ, ಒಬ್ರಿಗೆ ಒಂದು ಕಡೆ ಹೇಳ್ತೀರಿ ಪರೀಕ್ಷೆಗೆ ಹೋದರೆ ತಾಳಿ ಕಾಲುಂಗರಗಳನ್ನು ತೆಗೆದುಕೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ ಅಂತೀರಿ. ಇನ್ನೊಬ್ರು ತಮ್ಮ ಧರ್ಮದ ಕೇಸರಿ ಶಾಲನ್ನು ಹಾಕೊಂಡು ಹೋದ್ರೆ ಹಾಕೊಂಡು ಹೋಗೋಕ್ಕಾಗೋದಿಲ್ಲ ಅಂತೀರಿ. ಆಯಿತು ಸ್ವಾಮಿ, ನಾವು ಕೇಳ್ತೀವಿ, ನಿಮಗೆ ಹಿಜಾಬ್ನ ಜೊತೆಗೆ ಕೇಸರಿ ಶಾಲೆಗೂ ಪರವಾನಗಿಯನ್ನು ಕೊಡಬೇಕಾಗಿತ್ತು, ಅದನ್ನು ಕೊಡಲಿಲ್ಲ. ಆದರೆ ಹಿಜಾಬಿಗೆ ಮಾತ್ರ ಪರವಾನಗಿ ಕೊಡ್ತೀರಿ. ನೀವೇನು ತಾಲಿಬಾನ್ ಸರ್ಕಾರ ಆಗ್ತಾ ಇದೆ ಕರ್ನಾಟಕ ಸರ್ಕಾರ. ಇದು ಕಾಂಗ್ರೆಸ್ ಸರ್ಕಾರ ಅಲ್ಲ, ತಾಲಿಬಾನ್ ರೀತಿಯ ಮುಸ್ಲಿಂ ತುಷ್ಟೀಕರಣದ ಕಾಂಗ್ರೆಸ್ ಸರ್ಕಾರ ಇದು. ಯಾಕೆ ಈ ರೀತಿ ನಡೀತಾ ಇದೆ? ಇದನ್ನು ಭಾರತೀಯ ಜನತಾ ಪಾರ್ಟಿ ತೀವ್ರವಾಗಿ ಖಂಡಿಸ್ತದೆ. ಮತ್ತು ನಿನ್ನೆ ಒಂದು ಬೆಳವಣಿಗೆ ನಡೆಯುತ್ತೆ. ಏನದು ಬೆಳವಣಿಗೆ? ಕಲಬುರಗಿ ಜಿಲ್ಲೆಯ ಆಳಂದ್ ತಾಲೂಕಿನ ಲಾಡ್ಲೆ ಮಸಾಕ್ ದರ್ಗದಲ್ಲಿ 4 ವರ್ಷಗಳ ಹಿಂದೆ ಸಾವಿರಾರು ಜನ ತಲ್ವಾರ್, ಕಟ್ಟಿಗೆ
ಕಲ್ಲುಗಳು, ಇಟ್ಟಂಗಿಗಳು, ಚಾಕು, ಚೂರಿ ಇವುಗಳನ್ನು ತಗೊಂಡು ಯಾರ ಮೇಲೆ ಅವರು ಪ್ರಹಾರ ಮಾಡಿದ್ರು ಅಂತ ಕೇಳಿದ್ರೆ ಪೊಲೀಸ್ ಅಧಿಕಾರಿಗಳ ಮೇಲೆ, SP ಅವರ ಮೇಲೆ, ಆಗಿನ ಜಿಲ್ಲಾಧಿಕಾರಿಗಳ ಮೇಲೆ, ಆಗಿನ ಕೇಂದ್ರ ಸಚಿವರಾದಂಥ ಭಗವಂತ್ ಖೂಬಾ ಅವ್ರ ಮೇಲೆ, ಆಗಿನ ಶಾಸಕರಾದಂಥ ಸುಭಾಷ್ ಗುತ್ತೇದಾರ್ ಅವ್ರ ಮೇಲೆ ಕಲ್ಲು ತೂರಾಟ ಮಾಡ್ತಾರೆ. ಲಾಠಿ ದೊಣ್ಣೆಗಳನ್ನು ಹಿಡ್ಕೊಂಡು ಪೊಲೀಸರ ಮೇಲೆ ಗದಾ ಪ್ರಹಾರ ಮಾಡ್ತಾರೆ. ಪೊಲೀಸ್ ವಾಹನಗಳು ಜಖಮ್ಮಾಗುತ್ತೆ. DC ಅವರ ವಾಹನದ ಗಾಜು ಒಡೆದು ಹೋಗುತ್ತೆ. ಅಂಥವ್ರ ಮೇಲೆ ಸರ್ಕಾರ ಹಾಕಿರುವಂಥ 8 ಕೇಸುಗಳು ಮತ್ತು ವೈಯಕ್ತಿಕವಾಗಿ ಜನರಿಗೆ ಹಾನಿಯಾದಂಥ ಸಂದರ್ಭದಲ್ಲಿ ಹಾಕಿರುವಂಥ 5 ಕೇಸುಗಳು, ಈ 13 ಕೇಸುಗಳನ್ನು ರಾಜ್ಯ ಸರ್ಕಾರ ವಾಪಸ್ ತಗೊಳ್ಳುವಂಥ ತೀರ್ಮಾನ ತಗೊಳ್ಳುತ್ತೆ. ವಾ ಪರಮೇಶ್ವರ್ ಅವರೇ, ರಕ್ಷಣೆ ಕೊಡಬೇಕಾದ ಪೊಲೀಸರ ಮೇಲೆ ಗದಾ ಪ್ರಹಾರ, ಲಾಠಿ ಪ್ರಹಾರ, ಕಲ್ಲು ತೂರಾಟಿಕೆ ಮಾಡದಂತ ಕುತಂತ್ರಿಗಳಿಗೆ ಅವರ ಮೇಲಿದ್ದಂಥ ಕೇಸ್ಗಳನ್ನು ವಾಪಸ್ ತಗೊಳ್ಳೋ ಪ್ರಯತ್ನ ಮಾಡ್ತೀರಲ್ಲ, ನೀವು ಏನು ಪೊಲೀಸ್ ಇಲಾಖೆಯನ್ನು ನಡೆಸ್ತಾ ಇದ್ದೀರಿ? ಹಾಗಿದ್ರೆ ಜನ ದಂಗೆ ಹೇಳೋದು, ಅವ್ರ ಸರ್ಕಾರ ಬಂದ ಮೇಲೆ ಅವರನ್ನು ತೆಗೆದುಕೊಳ್ಳೋದು. ಆಯ್ತು ಸ್ವಾಮಿ, ಗುಲ್ಬರ್ಗಾದಲ್ಲಿ ಜನಪರವಾಗಿ ಹೋರಾಟ ಮಾಡಿರುವಂಥ ನಾನಾ ಮಠಾಧೀಶರಿದ್ದಾರೆ. ಅದು ಆಂದೋಲನ ಸ್ವಾಮೀಜಿಗಳಿರ್ಬೋದು, ಇನ್ನು ಇತರ ಸ್ವಾಮೀಜಿಗಳು ಮತ್ತು ಪ್ರಮೋದ್ ಮುತಾಲಿಕ್ ಅವರು ಇರ್ಬೋದು. ಅವರ ನೇತೃತ್ವದಲ್ಲಿ ಹಲವಾರು ಜನ ಹಿಂದೂ ಹೋರಾಟಗಾರರ ಮೇಲೆ ಕೇಸ್ಗಳಾಗುತ್ತೆ. ಯಾಕೆ ಆ ಕೇಸ್ಗಳು ನೀವು ವಾಪಸ್ ತಗೊಳ್ಳಿಲ್ಲ? ಇದು ಕಾಂಗ್ರೆಸ್ ಸರ್ಕಾರ ಅಲ್ಲ, ಇದು ಮುಸ್ಲಿಂ ಲೀಗಿನ ಸರ್ಕಾರ, ತಾಲಿಬಾನ್ ಸರ್ಕಾರ, ಮತಾಂಧ ಸರ್ಕಾರ ಕಾಂಗ್ರೆಸ್ ಇಂದು. ಯಾಕೆ ಈ ರೀತಿ ನಡೀತಾ ಇದೆ ಅಂದರೆ, ದೀಪ ಆರುವಾಗ ದಗದಗಿಸ್ತದಂತೆ ಕಾಂಗ್ರೆಸ್ ನಶಿಸುವ ಸಮಯ ಸಮೀಪ ಆಗಿದೆ. ಕರ್ನಾಟಕದಲ್ಲಿ ಅಧಿಕಾರ ಕಳ್ಕೊಳ್ಳೋ ಸಮಯ ಸಮೀಪ ಆಗಿದೆ. ಅದಕ್ಕಾಗಿ ಇವತ್ತು ಈ ರೀತಿ ಮತಾಂಧತೆ ತುಂಬಿ ಹೋಗಿದೆ, ಅಧಿಕಾರ ತಲೆಗೆ ಹೋಗಿದೆ, ಪಿತ್ತಕ್ಕೆ ಏರಿಸ್ಕೊಂಡಿದ್ದಾರೆ. ಕಾಂಗ್ರೆಸ್ ಪಾರ್ಟಿ ಇರ್ಬೋದು, ಪ್ರಿಯಾಂಕಾ ಖರ್ಗೆ ಇರ್ಬೋದು, ಜನ ನಿಮ್ಮನ್ನು ಸುಮ್ಮನೆ ಬಿಡೋದಿಲ್ಲ. ಪಶ್ಚಿಮ ಬಂಗಾಳದಲ್ಲಿ ಯಾವ ರೀತಿ ಜನ ರೊಚ್ಚಿಗೆದ್ದು ಅಲ್ಲಿನ ಸರ್ಕಾರವನ್ನು ಕಿತ್ತಿ ಬಿಸಾಕಿದ್ರು, ಹಾಗೆ ಇಲ್ಲಿಯೂ ಕೂಡ ಕರ್ನಾಟಕದಲ್ಲಿ ನಿಮ್ಮ ಸರ್ಕಾರ ಮುಂದಿನ ದಿನಗಳಲ್ಲಿ ನಿಮ್ಮನ್ನ ಮನೆ ಕಳಿಸುವಂತ ಕೆಲಸ ಜನ ಮಾಡ್ತಾರೆ. ಇನ್ನಾದರೂ ಎಚ್ಚೆತ್ತುಕೊಳ್ಳಿ, ತುಷ್ಟೀಕರಣದ ರಾಜಕಾರಣವನ್ನು ನಿಲ್ಲಿಸ್ರಿ ಮತ್ತು ಲಾಡ್ಲೆ ಮಶಾಕ್ ದರ್ಗದಲ್ಲಿ ನಡೆದಿರುವಂಥ ಆ ಎಲ್ಲ ಪ್ರಕರಣಗಳನ್ನು ಯಾವುದೇ ಕಾರಣಕ್ಕೆ ರದ್ದು ಮಾಡಬಾರ್ದು ಅಂತೇಳಿ ನಾವು ರಾಜ್ಯಪಾಲರಿಗೆ ಮನವಿ ಮಾಡ್ತೇವೆ. ಸಂದರ್ಭ ಬಂದರೆ ವಿವಿಧ ಸಂಘಟನೆಗಳ ಮುಖಾಂತರ ಕೋರ್ಟ್ನಲ್ಲೂ ಕೂಡ ನಾವು ಅದನ್ನು ಚಾಲೆಂಜ್ ಮಾಡ್ತೇವೆ ಮತ್ತು ದೊಡ್ಡ ಹೋರಾಟವನ್ನು ನಾವು ರೂಪಿಸಬೇಕು ಅನ್ನುವಂಥ ವಿಚಾರವನ್ನು ಕೂಡ ಭಾರತೀಯ ಜನತಾ ಪಾರ್ಟಿ ಇಟ್ಕೊಂಡಿದೆ. ಹಾಗಾಗಿ ಕಾಂಗ್ರೆಸ್ ಈ ರೀತಿಯ ದ್ವಂದ್ವ ನಿಲುವುಗಳನ್ನು ನಿಲ್ಲಿಸಬೇಕು ಅನ್ನುವಂಥ ಆಗ್ರಹವನ್ನು ಭಾರತೀಯ ಜನತಾ ಪಾರ್ಟಿ ಈ ಸಂದರ್ಭದಲ್ಲಿ ಮಾಡ್ತದೆ. ಯಶಸ್ವಿಯಾಗಿ ಪ್ರಧಾನ ಮಂತ್ರಿಗಳ 5 ದೇಶದ ಪ್ರವಾಸ, ಇದನ್ನ ಅವಹೇಳನಕಾರಿಯಾಗಿ ಟಿಂಗಲ್ ಉಡೈಸಿ ಮಾತಾಡುವಂಥ ಪ್ರಿಯಾಂಕಾ ಖರ್ಗೆ, ರಾಹುಲ್ ಗಾಂಧಿ ಅವರಿಗೊಂದೊಂದು ಧಿಕ್ಕಾರ. ಮೊದಲನೇದು. ಎರಡನೇದು, ತುಗ್ಲಕ್ ದರ್ಬಾರ್ ಮಾಡ್ತಾ ಇರುವಂಥ ಕಾಂಗ್ರೆಸ್ ಸರ್ಕಾರಕ್ಕೆ ನಮ್ದೊಂದು ಧಿಕ್ಕಾರ. ಇವತ್ತು ಕಾಂಗ್ರೆಸ್ ಇಲ್ಲಿ ತಾಲಿಬಾನ್ ರೀತಿಯಲ್ಲಿ ಆಡಳಿತ ಮಾಡ್ತಾ ಇದೆ. ಇದು ಕಾಂಗ್ರೆಸ್ ಸರ್ಕಾರ ಅಲ್ಲ, ಇದು ಮುಸ್ಲಿಂ ತುಷ್ಟೀಕರಣದ ಸರ್ಕಾರ. ಹಿಜಾಬನ್ನ ಬಗ್ಗೆ ತೆಗೆದುಕೊಂಡಿರುವ ನಿರ್ಧಾರಕ್ಕೆ ನಮ್ಮ ವಿರೋಧ ಇದೆ ಮತ್ತು ಇಲ್ಲಿ ಲಾಡ್ಲೆ ಮಸಾಕ್ ದರ್ಗದಲ್ಲಿದ್ದಂಥ ಕೇಸುಗಳನ್ನು ಏನು ವಾಪಸ್ ತಗೊಂಡಿದ್ದಾರೆ ಅದಕ್ಕೆ ನಮ್ಮ ವಿರೋಧ ಇದೆ. ಇವತ್ತು ಜನ ದೇಶದಲ್ಲಿ ಬಹಳ ಜಾಣ್ಮೆಯಿಂದ ಇವರ ನಡೆಗಳನ್ನು ನೋಡ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಅವರು ಗೋರಿ ಅವರು ತೋಡ್ಕೊಳ್ತಾ ಇದ್ದಾರೆ. ಇದನ್ನು ಮಾತ್ರ ನಾನು ಹೇಳ್ಬೋದೇ ಹೊರತಾಗಿ ಇದಕ್ಕಿಂತ ಹೆಚ್ಚಿನ ಏನು ಹೇಳೋದಿಲ್ಲ. ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು.